ಯೋಜನೆಗಳು ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು 1,40,00,000 ಕುಟುಂಬಗಳು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು. ಅದು ಬೆಂಗಳೂರು ಅಂತಿಲ್ಲ, ಯಾವುದೇ ಗ್ರಾಮೀಣ ಭಾಗ ಅಂತಿಲ್ಲ, ಪ್ರತಿಯೊಬ್ಬರು ಪಡ್ಕೊಳ್ತಿದ್ದಾರೆ, ಅನುಷ್ಠಾನಕ್ಕೂ ತಂದಿದ್ದಾರೆ. ಇದು ನಿಮ್ಮ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮೇಡಮ್? ಎರಡು ಕಾರಣ ಪರಿಣಾಮ ಬೀರದೇ ಇರೋದಕ್ಕೆ. ಒಂದು, ಇದು ದೇಶ ಚುನಾವಣೆ. ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ಗೊತ್ತಿದೆ, ನಾವು ವೋಟ್ ಹಾಕ್ತಾ ಇರುವಂಥದ್ದು ದೇಶದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ. ನಾವು ವೋಟ್ ಹಾಕ್ತಾ ಇರುವಂಥದ್ದು ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡೋಕ್ಕೆ. ಇದು ಮುನ್ಸಿಪಾಲ್ಟಿ ಚುನಾವಣೆ ಅಲ್ಲ, ಕಾರ್ಪೊರೇಷನ್ ಚುನಾವಣೆ ಅಲ್ಲ, ಇದು ರಾಜ್ಯ ಸರ್ಕಾರದ ಚುನಾವಣೆನೂ ಅಲ್ಲ. ನೀವಿವತ್ತು ಸಾಮಾನ್ಯ ಜನಕ್ಕೆ ಹೋಗಿ ನೀವು ಪ್ರಶ್ನೆ ಕೇಳಿ, ಈ ಚುನಾವಣೆಯಲ್ಲಿ ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂತ. ಜನ ಮೋದಿ ಅಂತಾರೆ. ಯಾಕೆ ಮೋದಿ ಅಂತ ಇದ್ದಾರೆ? ಜನಕ್ಕೆ ಗೊತ್ತಿದೆ ಈ ಚುನಾವಣೆಯಲ್ಲಿ ನಾವು ವೋಟ್ ಹಾಕಿದ್ರೆ ದೇಶದ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆಗ್ತಾರೆ ಅಂತ. ಆದ್ದರಿಂದ ಗ್ಯಾರಂಟಿಗಳು ರಾಜ್ಯಕ್ಕೆ ಸೀಮಿತವಾಗಿರುವಂಥ ಇಶ್ಯೂ ಆಗಿರೋದ್ರಿಂದ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ಚುನಾವಣೆಯಲ್ಲಿ ವೋಟ್ ಹಾಕೋದಿಲ್ಲ. ಎರಡನೇದು, ಜನಕ್ಕೆ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಅಕ್ಕಿ ಕೊಡ್ತಾ ಇದೆ ಅಂದರೆ ಆ ಅಕ್ಕಿ ಕೂಡ ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥದ್ದು ಮೋದಿಯವ್ರು ಕೊಟ್ಟಿರುವಂಥ ಅಕ್ಕಿಯಿಂದ, ಕೇಂದ್ರ ಸರ್ಕಾರದ ಅಕ್ಕಿಯಿಂದ ಅಂತ. ಜನಕ್ಕೆ ಗೊತ್ತಿದೆ ಈ ದೇಶದಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಯಾವುದಾದ್ರೂ ಒಂದು ಮಾತನ್ನು ಕೊಟ್ಟರೆ ಅದನ್ನು ನಡೆಸುವಂಥ ಒಬ್ಬ ನಾಯಕ ಇದ್ದರೆ ನರೇಂದ್ರ ಮೋದಿ ಅಂತ. ಸೊ ಜನ ಇವತ್ತು ಹೇಳ್ತಾ ಇರುವಂಥದ್ದು ನಾವು ನಂಬೋದು ಒಂದೇ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ. ದೇಶಕ್ಕೆ ಮೋದಿ ಬೇಕು ಅವರೆಲ್ಲ ಹೇಳ್ತಿರೋದು, ಅದೇ ಮತದಾರರು, ನೀವು ಹೇಳಿದ ಮತದಾರರು ದೇಶಕ್ಕೆ ಮೋದಿ ಬೇಕು. ಆದರೆ ಇಲ್ಲಿ ಸಂಸದರಾಗಿ BJP ನಾಯಕರನ್ನ ಆಯ್ಕೆ ಮಾಡೋಕ್ಕೆ ಮನಸ್ಸಿಲ್ಲ, ಯಾರು ಕೆಲಸನೇ ಮಾಡ್ತಿಲ್ಲ ಅಂತಾರಲ್ಲ. ನಾನು ನಿಮಗೆ ಇಷ್ಟು ಉದ್ದ ಪಟ್ಟಿ ಕೊಟ್ಟೆ ಮೇಡಮ್. ಅಲ್ಲ, ನಿಮ್ದಾಯ್ತು. ಅಲ್ಲಲ್ಲ, ನೀವು ಯಾವುದೇ ಸಂಸದರ ಹತ್ರ ಹೋಗಿ ಹಿಂಗೆ ಕೇಳಿ, ಅವರು ಇಷ್ಟು ಉದ್ದ ಪಟ್ಟಿ ಕೊಡ್ತಾರೆ. ಯಾಕೆಂದರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯಾರನ್ನೂ ಕೂಡ ಸುಮ್ಮನೆ ಮನೇಲಿ ಕೂರಿಸಿ ಕೆಲಸ ಮಾಡ್ದಲೆ ಮೋದಿಯವರು ಸುಮ್ಮನೆ ಯಾರನ್ನೂ ಬಿಡಲ್ಲ. ನಮ್ಮ ಪಾರ್ಟಿ ಕಾರ್ಯಕರ್ತರನ್ನು ಕೇಳಿ, ಹಗಲು ರಾತ್ರಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡುವಂಥದ್ದು ನಮ್ಮ ಪಾರ್ಟಿ ಕಲ್ಚರ್. ನರೇಂದ್ರ ಮೋದಿಯವರು ಹಳ್ಳಿಲಿರುವಂಥ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿ ಓಡಿಸ್ತಾ ಇರ್ತಾರೆ. ಇನ್ನು MP ಗಳಿಗೆ ಸುಮ್ಮ ಬಿಡ್ತಾರಾ? ನಾನು ಹೆಂಗೆ ಇಷ್ಟು ಉದ್ದ ಪಟ್ಟಿ ಕೊಟ್ಟನೋ ಅಷ್ಟೇ ಉದ್ದದ ಪಟ್ಟಿ, ಇದಕ್ಕಿಂತ ಜಾಸ್ತಿ ಉದ್ದದ ಪಟ್ಟಿಗಳನ್ನ ನಮ್ಮ ಸಂಸದರು ಅವರವರ ಕ್ಷೇತ್ರಗಳು ಕೊಟ್ಟಿದ್ದಾರೆ. ಭಾಳ ಖುಷಿಯಿಂದ ಜನ ವೋಟ್ ಹಾಕ್ತಾರೆ, ನರೇಂದ್ರ ಮೋದಿಯವರನ್ನು ಗೆಲ್ಲಿಸ್ತಾರೆ. 400ಕ್ಕಿಂತ ದೊಡ್ಡ ಸೀಟನ್ನು ಬಹುಮತವನ್ನು ನರೇಂದ್ರ ಮೋದಿಯವರಿಗೆ ಕೊಡ್ತಾರೆ. ದೇಶದ ಭವಿಷ್ಯವನ್ನು ಸದೃಢ ಮಾಡ್ತಾರೆ. ದೇಶಕ್ಕೆ ನರೇಂದ್ರ ಮೋದಿಯವರು ಬಂದರೆ ಸಂವಿಧಾನ ಅಪಾಯದಲ್ಲಿದೆಯಂತೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆಯಂತ, ಹೌದಾ ಮೇಡಮ್? ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದಂಥ ಕಾಂಗ್ರೆಸ್ನವರು ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು 100ಕ್ಕೂ ಹೆಚ್ಚು ಸರ್ಕಾರಗಳನ್ನು ಡಿಸ್ಮಿಸ್ ಮಾಡಿದಂಥ ಕಾಂಗ್ರೆಸ್ನವರು, ಎಮರ್ಜೆನ್ಸಿ ಹಾಕಿ ದೇಶದ ಸಂವಿಧಾನವನ್ನೇ ತಿರುಚಿದಂಥ ಕಾಂಗ್ರೆಸ್ನವರು, ಸಾವಿರಾರು ಜನನ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳನ್ನು ಜೈಲಿಗಟ್ಟದಂಥ ಕಾಂಗ್ರೆಸ್ನವರು, ಅವರು ಸಂವಿಧಾನ ಉಳಿಸೋದ್ರ ಬಗ್ಗೆ ಭಾಷಣ ಮಾಡ್ತಾರೆ ಅಂತಂದರೆ ಅದನ್ನು ಹಂಗೆ ಕ್ಲಿಪ್ಪನ್ನು ಕಟ್ ಮಾಡಿ ಕಾಮಿಡಿ ಟೈಮ್ಸಲ್ಲಿ ಹಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.